ವಾಹಿನಿಯ ಸಮಸ್ತ ವೀಕ್ಷಕರಿಗೆ ದೇಗುಲ ಮಹಿಮೆ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮನುಷ್ಯನಾದವನಿಗೆ ಬದುಕಬೇಕು ಅಂತಂದರೆ ಕೇವಲ ಶಕ್ತಿ ಮಾತ್ರ ಇದ್ದರೆ ಸಾಲದು, ಯುಕ್ತಿನೂ ಕೂಡ ಇರಬೇಕು. ಏನಕ್ಕಂದರೆ ಈ ಪ್ರಪಂಚದಲ್ಲಿ ಎಷ್ಟೋ ಕೆಲಸಗಳನ್ನ ನಾವು ಯುಕ್ತಿಯಿಂದನೇ ಮಾಡ್ಬೋದು. ಹೌದು ವೀಕ್ಷಕರೇ, ನಾನಿವತ್ತು ಶ್ರೀ ಅಮ್ಮ ಕ್ಷೇತ್ರ ಶ್ರೀ ಜ್ಞಾನದೇವಿ ಮಂದಿರದಲ್ಲಿದ್ದೀನಿ. ಬನ್ನಿ, ಈ ದೇಗುಲದ ಮಹಿಮೆಯನ್ನು ಇವತ್ತು ನಾವು ನಿಮಗೆ ತಿಳಿಸ್ಕೊಡ್ತೀವಿ. ಹಿಂದೂ ಧರ್ಮದ ಪ್ರಕಾರ ಪಾರ್ವತಿಯು ಆದಿದೇವತೆ, ಶಕ್ತಿಯುತ ಆದಿ ಸ್ವರೂಪದ ಮಾತೃದೇವತೆ. ಪಾರ್ವತಿ ಅಮ್ಮನವರದು ಹಲವಾರು ಶಾಂತಿ ಮತ್ತು ಭಯಾನಕ ರೂಪಗಳಿವೆ. ಸತಿಯು ಪಾರ್ವತಿಯ ರೂಪದಲ್ಲಿ ಪುನರ್ಜನ್ಮಿಸಿದಾಗ ಶಿವನನ್ನು ಸೇರಲೆಂದು ಶಿವನ ಜ್ಞಾನದಲ್ಲೇ ಕುಳಿತಾಗ ಪಾರ್ವತಿಯು ಜ್ಞಾನದೇವಿಯ ಸ್ವರೂಪದಲ್ಲಿ ಪ್ರತಿನಿಧಿಸುತ್ತಾಳೆ. ಅದೇ ಜ್ಞಾನದೇವಿಯ ಪ್ರತಿನಿಧಿಸುವ ಮಂದಿರವೇ ಶ್ರೀ ಅಮ್ಮ ಕ್ಷೇತ್ರ, ಶ್ರೀಪೀಠ ಜ್ಞಾನದೇವಿಯ ದೇವಸ್ಥಾನ ಇದಾಗಿದೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮ್ಮ ಹೆಸರು ರಮ್ಯಕೃಷ್ಣ. ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ? ನಾವು 3 ವರ್ಷದಿಂದ ಬರ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ಹೇಗಿದೆ ನಿಮ್ಮ ಜೀವನದಲ್ಲಿ? ಏನಾದ್ರು ಬದಲಾವಣೆ ಆಗಿದೆಯಾ? ಏನು ಕಷ್ಟ ಆಯಿತು ಅಂತ ಬಂದಿದ್ರಿ? ಹೇಗೆ? ನಾವು ಫಸ್ಟು ಬಂದಾಗ ನನಗೆ ಹುಷಾರಿಲ್ದಿರಿಲ್ಲ. ಅಂದರೆ ಫಸ್ಟು ಇಲ್ಲಿಗೆ ಬರೋಕ್ಕೆ ಮುಂಚೆ ಅಮ್ಮ ಬಂದಿದ್ದರು. ಅಮ್ಮ ಬಂದು ಅಮ್ಮಗೆ ಅವ್ರಿಗೆ ಆರೋಗ್ಯ ಸಮಸ್ಯೆ ಇತ್ತು, ಅವ್ರಿಗೆ ನಿವಾರಣೆ ಆಗಿ ಮತ್ತೆ ನನ್ನ ಕರ್ಕೊಂಡು ಬಂದಿತ್ತು. ನನಗೆ ಫಸ್ಟು ಹೊಟ್ಟೆ ನೋವು, ಕೈಕಾಲುಗಳು ನೋವೆಲ್ಲ ಇತ್ತು, ಒಂಥರ ಸುಸ್ತಾಗೋದು. ಬೇರೆ ಕಡೆ ಎಲ್ಲ ತೋರಿಸಿದ್ದೀವಿ, ಬೇರೆ ದೇವಸ್ಥಾನಗಳಿಗೂ ಕರ್ಕೊಂಡು ಹೋಗಿದ್ರು ಅಮ್ಮ ಹುಷಾರಿಲ್ದಿರೋದಕ್ಕೆ. ಮತ್ತು ಅಲ್ಲಿ ಹಂಗೆ ಸ್ವಲ್ಪ ವಾಸಿ ಆಗೋದು, ಮತ್ತು ಹಂಗೆ ಪ್ರಕಾರ ಆಗೋದು. ಇಲ್ಲಿಗೆ ಬಂದು ಒಂದು 4 ವಾರ, ನಾನು ಸ್ಟಾರ್ಟಿಂಗಲ್ಲಿ ಇವಾಗ ಬಂದಾಗ 5 ವಾರ ಬಂದಿದ್ದೆ ಅಷ್ಟೇ. 5 ವಾರ ಬಂದು ಇಲ್ಲಿ ನೀರು ಹಾಕ್ಸ್ಕೊಂಡು ಅಮ್ಮನಿಗೆ ಮುಡುಪು ಕಟ್ಟಿದ್ದೆ. ಆವಾಗ ನನಗೆ ಇರೋ ಸಮಸ್ಯೆಗೆ ಪರಿಹಾರ ಸಿಕ್ತು. ಹೊಟ್ಟೆ ನೋವು, ಕೈ ಕಾಲುಗಳ ನೋವೆಲ್ಲ ವಾಸಿ ಆಯಿತು. ಆಯಮ್ಮನೆ ವಾಸಿ ಮಾಡ್ಕೊಂಡ್ಲು. ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಭಕ್ತಿಯಿಂದ ನಾವು ಏನೇ ಮಾಡಿದ್ರೂ ಭಕ್ತಿಯಿಂದ ಮಾಡಬೇಕು. ಭಕ್ತಿಯಿಂದ ಮಾಡಿದ್ರೆ ಅದು ನಮಗೆ ಕಷ್ಟ ಎಲ್ಲ ನಿವಾರಣೆ ಮಾಡುತ್ತೆ. ಈ ದೇವಸ್ಥಾನದ ಧರ್ಮದರ್ಶಿಗಳಾಗಿರುವಂತಹ ನವೀನ್ ಕುಮಾರ್ ಗುರೂಜಿ ಅವರು ಸಣ್ಣ ವಯಸ್ಸಿನಿಂದಲೂ ಕೂಡ ಮೂಢನಂಬಿಕೆಗಳ ವಿರುದ್ಧ ಬೆಳೆದು ಬಂದವರಾಗಿದ್ದಾರೆ. ಗುರುಗಳ ಪೂರ್ವಜರು ಸಂಪಿಗೆ ಹೂಮರವೊಂದನ್ನ ಕಡಿಸಿ ಹಾಕಿದ ಕಾರಣದಿಂದಾಗಿ ಮನೆಯಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗಿತ್ತು. ದೇವಸ್ಥಾನದ ಈ ಸಂಪಿಗೆ ಮರ ಬೆಳೆದ ಹಾಗೆ ಮನೆಯಲ್ಲಿ ನೆಮ್ಮದಿ ಇರುತ್ತಿತ್ತು. ಆದರೆ ಮತ್ತೆ ಮರವನ್ನ ಕೆಡಿಸಿದಾಗ ಮತ್ತೆ ಕಷ್ಟಗಳು ಎದುರಾಗುತ್ತಿತ್ತು. ನಂತರ ಗುರೂಜಿಯವರ ಧರ್ಮಪತ್ನಿ ಈ ಸಮಸ್ಯೆಯನ್ನ ಕಂಡು ಅಮ್ಮನವರ ಆರಾಧನೆಯನ್ನ ಮಾಡಲು ಶುರು ಮಾಡಿದರು. ನಂತರ ಹಂತ ಹಂತವಾಗಿ ಗುರೂಜಿಯವರಿಗೆ ಅಮ್ಮನವರ ಮಹಿಮೆ ತಿಳಿದು ಅಮ್ಮನವರ ಆರಾಧನೆಯನ್ನ ಮಾಡಲು ಶುರು ಮಾಡಿದರು. ನಂತರ ಅಮ್ಮನವರ ವಿಗ್ರಹವನ್ನ ಗುಡಿಸಲು ಹಾಕಿ ಅದರೊಳಗಡೆ ಸ್ಥಾಪಿಸಿದರು. ಸಮಯ ಕಳೆಯುತ್ತಾ ಅಮ್ಮನವರ ಪವಾಡಗಳನ್ನು ಕಂಡುಬರುವಂತಹ ಭಕ್ತಾದಿಗಳು ಅಮ್ಮನವರಿಗೆ ದೇವಸ್ಥಾನವೊಂದನ್ನು ಕಟ್ಟಿಸಿಕೊಡುತ್ತಾರೆ. ಈ ದೇವಸ್ಥಾನದ ಪ್ರಮುಖ ಭಾಗ ಎಂದರೆ ಕಾಮಾಖ್ಯ ಪೀಠ. ಹೌದು ವೀಕ್ಷಕರೇ, ಕಾಮಾಖ್ಯ ಪೀಠವು ಗುವಾಹಟಿ, ಅಸ್ಸಾಂನಲ್ಲಿ ಇರುವಂತಹ ಪಾರ್ವತಿ ಅಮ್ಮನವರ ಪ್ರಮುಖ ಶಕ್ತಿಪೀಠವಾಗಿದೆ. ನಮ್ಮ ಕರ್ನಾಟಕದಲ್ಲಿ ಈ ದೇವಾಲಯದಲ್ಲಿ ಕಾಮಾಖ್ಯ ಪೀಠವನ್ನು ನೆಲೆಗೂರಿಸಲಾಗಿದೆ. ಈ ಜಾಗದಲ್ಲಿ ಮತ್ತೊಮ್ಮೆ ಸರ್ಪವು ಬಂದು ಸಂಚರಿಸುತ್ತದೆ. ಇದನ್ನು ಭಕ್ತಾದಿಗಳೆಲ್ಲ ನೋಡಿ ಕಣ್ತುಂಬಿಕೊಳ್ಳುವ ಉದಾಹರಣೆ ಬಹಳಷ್ಟು ಇದೆ. 3 ತಿಂಗಳಿಂದ ಬರ್ತಿದ್ದೀರಾ. 3 ತಿಂಗಳಿಗೂ ಮುಂಚೆಗೂ ಇವಾಗ್ಲಕ್ಕೂ ಏನು ವ್ಯತ್ಯಾಸ ಇದೆ ನಿಮ್ಮ ಜೀವನದಲ್ಲಿ? 3 ತಿಂಗಳಿಗೂ ಇವಾಗಲೂ ವ್ಯತ್ಯಾಸ ಅಂದರೆ, 3 ತಿಂಗಳ ಮುಂಚೆ ನನಗೆ ಮೈ ಮೇಲೆ ಒಂದು ಅಮ್ಮ ಬರ್ತಾಯಿತ್ತು. ಅದು ನಮಗೆ ಗೊತ್ತಿಲ್ಲ, ಅದು ದೇವರು ಅಂತ ನಮಗೆ ಗೊತ್ತಿಲ್ಲ. ಅದು ನನ್ನ ಹೆಸ್ರು ಹೇಳೋದು, ಒಂದೊಂದು ಸರಿ ಗಂಡು ದೇವ್ರ ಹೆಸ್ರು ಹೇಳೋದು, ಒಂದೊಂದು ಸರಿ ಹೆಣ್ಣು ದೇವ್ರ ಹೆಸ್ರು ಹೇಳೋದು, ಈ ಥರ ಹೇಳ್ತಾಯಿತ್ತು. ನಾವು ಎಲ್ಲೋದನ್ನು ಅದ್ರ ಬಗ್ಗೆ ನಾವು ಸರಿಯಾಗಿ ನಮಗೆ ಕೊಟ್ಟಿಲ್ಲ. ಇದು ಅಮ್ಮನೇ ನೀವು ಮಾಡ್ಕೊಂಡು ಹೋಗ್ರಿ ಅಂತ ಉತ್ತರ ಎಲ್ಲೂ ಕೊಟ್ಟಿಲ್ಲ. ಅದ್ರ ಕಡೆಯಿಂದ ನನಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ನನಗೆ ಹೊಟ್ಟೆ ನೋವಾಗಿತ್ತು, ಮತ್ತು ಈ ಪಕ್ಕ ಒಳಗೆ ಬಂದುಬಿಟ್ಟಿತ್ತು. ಊಟ ಮಾಡೋಕ್ಕಾಗ್ತಿದ್ದಿಲ್ಲ, ಆರೋಗ್ಯ ಸರಿ ಇದ್ದಿಲ್ಲ. ನನಗೆ ಒಳಗೊಳಗೆ ಒಂದು ಬುದ್ಧಿ ಆಗಿತ್ತು, ಏನಂದರೆ ನನಗೆ ಕ್ಯಾನ್ಸರ್ ಆಗಿತ್ತೆ, ನಾನು ಉಳಿಯಲ್ಲ, ನಾನು ಆಸ್ಪತ್ರೆಗೆ ಹೋದರೆ ನನ್ನ ಆಸ್ಪತ್ರೆ ಕಡೆನೇ ಹೋಗ್ಬಿಡ್ತೀನಿ, ಮನೆ ಬಂದು ಸೇರಲ್ಲ, ನನ್ನ ಮಕ್ಕಳಿಗೆ ನೋಡಲ್ಲ, ಆ ಥರ ನಾನು ಆಗ್ಬಿಡ್ತೀನಿ ಅಂತ ಹೇಳಿ ತುಂಬ ರಾತ್ರಿಯೆಲ್ಲ ನನಗೆ ನಿದ್ದೆ ಬರಲ್ಲ. ನಾನು ನಿದ್ದೆ ಮಾಡೋಂಗೆ ಇರ್ಬೋದು, ಹಂಗೆ ಎಚ್ಚರಿಕೆ ಆಗೋದು ನನಗೆ ರಾತ್ರಿ ಹೊತ್ತು. 12 ಗಂಟೆ ಆದರೂ ಸರಿ, 11 ಗಂಟೆ ಆದ್ರೂ ಸರಿ, ಆವಾಗಲೇ ಎದ್ದು ಕೂತ್ಕೊಳ್ಳೋದು, ನಾನು ಉಳಿಯಲ್ಲ, ನನಗೆ ಈ ಥರ ಎಲ್ಲ ಆಗುತ್ತಲ್ಲ. ನನ್ನ ನಿದ್ದೆನಾಗೂ ಆರೋಗ್ಯ ಇಲ್ಲ, ನಿದ್ದೆನೂ ಆರೋಗ್ಯದ ನಿದ್ದೆ ಇಲ್ಲ, ಒಂಥರ ಹೆದರಿಕೆ ಇತ್ತು.
ಇಲ್ಲಿ ಬಂದಿದ್ಮೇಲೆ ಅಮ್ಮನ ಹತ್ರ ಬಂದಿದ್ಮೇಲೆ ಇಲ್ಲೇ ಬಂತು, ಅಮ್ಮ ಮೈ ಮೇಲೆ ಬಂದು ಹೇಳಿತ್ತು, ಈ ಥರ ನಾನು ದೇವತಿನೇ, ನನ್ನ ಅವ್ರು ನಂಬಿಲ್ಲ, ಸರಿಯಾಗಿ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಿಲ್ಲ, ಹಂಗಾಗಿ ಅಮ್ಮನಿಗೆ ಸರಿಯಾಗಿ ಹೊರ್ತ ಕೊಟ್ಟಿದ್ದೀನಿ, ಅದನ್ನ ಸರಿಯಾಗಿ ನಡ್ಸ್ಕೊಂಡು ಹೋದರೆ ನಾನು ಎಲ್ಲನೂ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿತ್ತು. ಕುಡಿಯುವಂಥವರಿಗೆ ಕುಡಿತ ಬಿಡಿಸಲು ಸಹಾಯವನ್ನು ಈ ದೇವಸ್ಥಾನದಲ್ಲಿ ಮಾಡುತ್ತಾರೆ. ಯಾವುದೇ ಹಸಿರು ಔಷಧಿ ಇಲ್ಲದಂತೆ ಕೇವಲ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಅಮ್ಮನವರ ಅರಿಶಿಣ ಕುಂಕುಮ ಬೇವಿನ ಸೊಪ್ಪನ್ನು ಅದರೊಳಗೆ ಹಾಕಿ ದೇವಸ್ಥಾನವನ್ನು 48 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಆ ನೀರನ್ನು ತಲೆಯ ಮೇಲೆ ಹಾರಿಸಿಕೊಂಡು ಅಮ್ಮನವರ ಪೂಜೆಯನ್ನು ಮಾಡಿ ಅಲ್ಲಿಯೇ ಕೊಡುವಂತಹ ಮುಡುಪನ್ನು ದೇವಸ್ಥಾನದ ಮರಕ್ಕೆ ಕಟ್ಟಬೇಕು. ಇಷ್ಟು ಮಾಡಿದರೆ ಸಾಕು, ಅಮ್ಮನವರು ಕುಡಿಯುವ ಜ್ಞಾನವನ್ನು ಮರೆಸಿ ಒಳ್ಳೆಯ ಜೀವನವನ್ನು ರೂಪಿಸಿಕೊಡುವಂತೆ ಮಾಡುತ್ತಾರೆ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಿಮ್ಮ ಜೀವನದಲ್ಲಿ ಈ ದೇವಸ್ಥಾನದಿಂದ ಆಗಿರೋ ಪವಾಡಗಳು? ಮೇಡಮ್, ನಾವು ತುಂಬ ಕುಡಿತಾ ಇದ್ದೆ ಈ ಥರ ನಾವು ಫಸ್ಟಿಗೆ ತುಂಬ ಸೀರಿಯಸ್ ಆಗಿದ್ದೆ. ನಮ್ಮ ಅಕ್ಕರು ಬಂದು ಈ ಥರ ಅವ್ರು ಬಂದು ಹೇಳಿದ್ರು, ಈ ಥರ ದೇವಸ್ಥಾನ ಇದೆ, ಬಾ ಅಲ್ಲಿ ಹೋಗೋಣ ಅಂತ ಅವ್ರು ಕರೆದ್ರು. ಆದರೂ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ, ತುಂಬ ಸೀರಿಯಸ್ ಆಗಿದೆ, ಬರೋಕ್ಕಾಗಲಿಲ್ಲ. ಆಮೇಲೆ ನಮ್ಮ ಅಕ್ಕರಿದ್ದವರು ಅವರೇ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಅವರೇ ಬಂದು ಎಲ್ಲ ತಾಯ್ತ ಎಲ್ಲ ಇಸ್ಕೊಂಬಂದು ಅವರೇ ಎಲ್ಲ ತಗೊಂಬಂದು ಕೊಟ್ಮೇಲೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ. ಅಂದ್ರೆ ಅವಾಗ ನೀವು ಹುಷಾರಿಲ್ಲದೆ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಇಲ್ಲಿ ತಾಯ್ತ ತಂದ್ಕೊಟ್ಮೇಲೆ ನೀವು ಹುಷಾರಾದ್ರಿ? ಅಮ್ಮನವ್ರ ಆಶೀರ್ವಾದ? ಹುಷಾರಾಗಿದ್ದವಲ್ಲೇ, ಹುಷಾರಾದ್ಮೇಲೆ ಇವಾಗ ಬಂದಿರೋದನ್ನ ಇಲ್ಲಿಗೆ. ಅಂದ್ರೆ ಏನು ಹುಷಾರಿರ್ಲಿಲ್ಲ ಸರ್? ಹೊಟ್ಟೆ ನೋವು, ಡ್ರಿಂಕ್ಸ್ ಮಾಡಿ ಹೊಟ್ಟೆ ಉಬ್ಬಿಸ್ಕೊಳೋದಂಗೆ, ಹೊಟ್ಟೆ ಉಬ್ಬಿಸ್ಕೊಳೋದು, ಗ್ಯಾಸ್ಟ್ರಿಕ್ ಥರ ಆಗೋದು, ಹೊಟ್ಟೆ ಒಳಗೆಲ್ಲ ನೀರು ತುಂಬ್ಕೊಂಡಿತ್ತು, ಸೈಡಿಗೆ ನೀರು ತುಂಬ್ಕೊಂಡಿದ್ದು. ಈಗ ಹಾಸ್ಪಿಟ್ಲಲ್ಲಿ ತೆಗೆದ್ಮೇಲೆ ಆಮೇಲೆ ಮತ್ತೆ ಇಲ್ಲಿ ಬಂದಮೇಲೆ ಇಲ್ಲಿ ಎಲ್ಲ ಸರಿಯಾಗಿದೆ. ಅಂದ್ರೆ ಸಾವು ಎತ್ಕೊಂಡು ಬಂದಿದ್ದೀರಾ ಈ ದೇವಸ್ಥಾನ ಪವಾಡ? ಇದಕ್ಕೆ ಆಗಿದ್ದೆ ನಾನು, ಆ ಥರ ಆಗಿ ಇವಾಗ ಈ ಥರ ಆಗಿದ್ದೀನಿ ಇವಾಗ. ಎಲ್ಲ ಅಮ್ಮನವ್ರ ಪವಾಡ. ಇಲ್ಲಿ ದೇವರು ವರವನ್ನ ಕೊಡುವುದು ಬಹಳ ವಿಭಿನ್ನ ಮತ್ತು ವಿಶೇಷವಾಗಿದೆ. ಏಕೆಂದರೆ ಎಲ್ಲ ದೇಗುಲಗಳಲ್ಲೂ ಹೂವನ್ನ ಬಲಕ್ಕೆ ಅಥವಾ ಎಡಕ್ಕೆ ಕೊಟ್ಟು ವರವನ್ನ ಸೂಚಿಸಿದರೆ, ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ದೇವಸ್ಥಾನದಲ್ಲಿ ಇರುವಂತಹ ವಿಶೇಷ ಕಲ್ಲು ಒಂದರ ಮೇಲೆ ಕುಳಿತುಕೊಳ್ಳಬೇಕು. ಆನಂತರ ಆ ಕಲ್ಲು ಎಡಕ್ಕೆ ಅಥವಾ ಬಲಗಡೆಗೆ ತಿರುಗುವ ಮುಖಾಂತರ ವರವನ್ನು ಅಮ್ಮನವರು ಸೂಚಿಸುತ್ತಾರೆ. ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ನವೀನ್ ಕುಮಾರ್ ಅವರ ಧರ್ಮಪತ್ನಿ ಆದಂತಹ ಮಲ್ಲಿಕಾ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಬಳಿ ಈ ದೇವಸ್ಥಾನದ ಮಾಹಿತಿಗಳನ್ನ ಇನ್ನೂ ಕೂಡ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್, ಅದು ಏನು ದೇವಸ್ಥಾನ ಅಂತ ಅಂದ್ಬಿಟ್ಟು? ಅದು ಬಂದು ಒಂದು ಹೆಣ್ಣಿಗೆ ಸಂಬಂಧಪಟ್ಟಂತ ಕಾಮಾಖ್ಯ ದೇವಿಯ ಒಂದು ದೇವಸ್ಥಾನ ಅಂತ ನಾವು ಪೂಜಿಸ್ತಿರೋದು. ಏನಂದ್ರೆ ಹೆಣ್ಣಿಗೆ ಸಂಬಂಧಪಟ್ಟು ಅವಳ ದೇಹದ ಒಂದು ಅಂಗವಾಗಿ ಆ ಆಕಾರದಲ್ಲಿ ಇರೋದ್ರಿಂದ ಅದನ್ನ ಕಾಮಾಖ್ಯ ದೇವಿ ಅಂತ ಪೂಜಿಸ್ತಿದೀವಿ. ಅಂದ್ರೆ ಕಾಮಾಖ್ಯ ದೇವಿ ಅಂತ ಅಂದ್ರೆ ಅದು ಬೇರೆ ಕಡೆ ಈ ಜಾರ್ಖಂಡ್ ಅಲ್ಲಿ ಆ ಕಡೆ ನಾವು ನೋಡಿದ್ವಿ, ಅಲ್ಲೇನೆ ಉದ್ಭವ ಆಗಿರೋದು ಅದು ಅಮ್ಮನವ್ರದ್ದು ಒಂದು ಸ್ಥಳ ಅಂತಾನೆ ಹೇಳ್ಬೋದು. ಅದು ಇಲ್ಲಿ ಯಾವ ತರ ಪ್ರಾರಂಭ ಆಯ್ತು? ಅಂದ್ರೆ ಅದು ನಿಮ್ಗೆ ಕಲ್ ಸಿಕ್ಕಿದ್ದ ಅಥವಾ ಅಲ್ಲಿಂದ ನೀವು ತಂದು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದ, ಯಾವ ತರ ಮೇಡಮ್? ಇದು ಬಂದು ಮೊದಲಿಗೆ ಪ್ರಾರಂಭ ಆಗಿದ್ದು ಇಲ್ಲಿ ಬಂದು ಶ್ರೀ ಶಕ್ತಿ ಜ್ಞಾನ ದೇವಿ ಅಮ್ಮನವರು ಅಂತ. ಅಮ್ಮನವರು ಸ್ಟಾರ್ಟ್ ಆಗಿ ಮತ್ತೆ ಅಮ್ಮನ ಒಂದು ಮೆರವಣಿಗೆ ರೂಪ ಅಂತ ಭಕ್ತರ ಕಡೆಯಿಂದ ಅದನ್ನ ಮಾಡಿಸ್ಕೊಟ್ಟು ಅಮ್ಮನ ಒಂದು ಉತ್ಸವ ಮೂರ್ತಿನ ಉತ್ಸವಕ್ಕೆ ತೆಗ್ದಾಗೆಲ್ಲಾನು ಅಮ್ಮನವ್ರು ಏನ್ ಮಾಡ್ತಿತ್ತು, ಅವರ ಒಂದು ಮೂಲ ಸ್ಥಾನದಿಂದ ಇಲ್ಲಿಗೆ ಬರ್ತಿದ್ರು. ಇಲ್ಲಿಗೆ ಪದೇ ಬರ್ತಿದ್ರು. ನಮಗ ಹಾಗೇನು ತಿಳಿದಿರ್ಲಿಲ್ಲ. ನಾವೇನೋ ಒಂದು ಮಾಮೂಲಿಯಾಗಿ ಓಡಾಡ್ಕೊಂಡು ಈ ಬಂಡೆ ಅನ್ಕೊಂಡೇ ಇದ್ದಿದ್ದು. ಪದೇ ಯಾವಾಗ ಅಮ್ಮ ಅವರು ಬರೋದು ಹೋಗೋದು ಮತ್ತೆ ಆ ನೀರಿಗೆ ಮುಳುಗೋಕ್ ಹೋಗೋದು ಅದೆಲ್ಲ ಮಾಡೋಕಿಡ್ದಾಗ ನಾವ್ ಅನ್ಕೊಂತಿದ್ವಿ, ಯಾಕೆ ಈ ಅಮ್ಮ ಇದ್ ಕಡೆ ಎಲ್ಲ ಏನ್ ಇಲ್ವಲ್ಲ, ಯಾಕೆ ಇಲ್ಲೆಲ್ಲ ಬರ್ತಾಳೆ, ಹಿಂಗ್ ನೀರಿಗೆ ಮುಳುಗೋಕ್ ಹೋಗ್ತಾಳೆ, ಇದ್ ಕಡೆ ಸ್ವಲ್ಪ ವರ್ಸ್ಟಾಗ ಅವಾಗಂದ್ರೆ ಸ್ವಲ್ಪ ಈ ಅಮ್ಮ ಅನ್ನೋದು ಮುಂಚೆ ಏನಾಗ್ತಿತ್ತು, ಈ ಡ್ರಿಂಕ್ಸ್ ಮಾಡೋರು, ಗಾಜಿನ ಚುರುಗಳು ಅದು ಎಲ್ಲ ಇರ್ತಿತ್ತು. ನಾನ್ ಅನ್ಕೊಂತಿದ್ದೆ ಯಾಕೆ ಈ ಅಮ್ಮ ಅಲ್ಲಿಂದ ಇಲ್ಲಿಗೆ ಬರ್ತಾಳೆ, ಅಲ್ಲ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿರ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬರ್ತಾಳೆ ಅಂತ. ಅದನ್ ಪದೇ ಆದಾಗ ಅದನ್ನ ತೀರಾ ಗಮನಿಸಿ ನೋಡಿದಾಗ ಒಂದು ಅರ್ಥ ಆಗಿದ್ದೇನಂದ್ರೆ, ಇದು ಒಂದು ಹೆಣ್ಣಿಗೆ ಸಂಬಂಧಪಟ್ಟಂತ ಆಕಾರದಲ್ಲಿದೆ, ಒಂದು ಹೆಣ್ಣಿಗೆ ಸಂಬಂಧಪಟ್ಟಂಗೆ ಇರೋದ್ರಿಂದಾನೇ ಅಮ್ಮ ಇಲ್ಲಿಗೆ ಬರ್ತಾರೆ, ಇಲ್ಲಿ ಬಂದು ಈ ರೀತಿ ಎಲ್ಲ ಮಾಡ್ತಾರೆ ಅಂತಂತ ಹೇಳಿ ಆಗ ತಿಳಿದಿತ್ತು ನಮ್ಗೆ. ಅವತ್ತಿಂದ ಇಲ್ಲಿ ಪೂಜೆ ಮಾಡ್ತಾರೆ. ಅಂದ್ರೆ ದಿನನಿತ್ಯ ಪೂಜೆ ಇರುತ್ತಾ ಅಥವಾ ಅಲ್ಲೂ ಕೂಡ ಏನಾದ್ರೂ ಅಮಾವಾಸ್ಯೆ ಹುಣ್ಣಿಮೆ ಆ ತರ ಮಾತ್ರ ಪೂಜೆನಾ? ವಾರದ 3 ದಿನ ಇರುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ ಕಂಪಲ್ಸರಿ ಪೂಜೆ ಇರುತ್ತೆ ಅಲ್ಲಿ. ಈಗ ಹೆಣ್ಮಕ್ಳು ಅಂತ ಬಂದಾಗ ತುಂಬಾ ಸಮಸ್ಯೆ ಅಂದ್ರೆ ಮುಟ್ಟಿನ ಸಮಸ್ಯೆ, ಹೊಟ್ಟೆ ನೋವು, ಸೊಂಟ ನೋವು,
ಮತ್ತೆ ಗರ್ಭ ನಿಲ್ಲೋದಿಲ್ಲ, ಆ ಸಮಸ್ಯೆಗಳಿರತ್ತೆ. ತುಂಬಾನೇ ಕೆಲವ್ರಿಗೆ ಇದಾಗ್ತಾ ಇರತ್ತೆ. ಮತ್ತೆ ಎಲ್ಲಿ ಹಾಸ್ಪಿಟ್ಲಲ್ಲಿ ತೋರಿಸಿದ್ರು, ಎಲ್ಲೇ ಏನೇ ಮಾಡಿದ್ರು ವಾಸಿ ಆಗಿರೋದಿಲ್ಲ. ಅಂತವ್ರು ಇಲ್ಲಿ ಬಂದು ಒಂದು ಅಮ್ಮನ ಒಂದು ಇದೇನ್ ಮೂಲ ಸ್ಥಳ ಇದೆ, ಆ ಜ್ಞಾನದೇವಿ ಅಮ್ಮನವ್ರ ಹತ್ರ ಅರಿಶಿನದ ನೀರ್ ಹಾಕ್ಸ್ಕೊಂಡ್ ಬಂದು ಇಲ್ಲಿ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು 3 ಚಂಬು ನೀರನ್ನ ಈ ಒಂದು ಸ್ಥಳದಿಂದ ಅವರು ಒಂದು ತಲೆ ಮೇಲೆ ಹಾಕೊಂಡು ಅವ್ರ ಕೈಯಾರೆ ಮಾಡಿದಂತ ಕೆಂಪನ್ನದ ಹೆಡೆಯನ್ನ ಇಲ್ಲೇ ಇರುವಂತ ಕಾಳಿ ಅಮ್ಮನಿಗೆ ನೈವೇದ್ಯವಾಗಿ ಇಟ್ಟಾಗ ಅವ್ರ ಒಂದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಅಂದ್ರೆ ಕೆಂಪನ್ನ ಅಂತಂದ್ರೆ ಅನ್ನ ಮಾಡಿ ಅದಕ್ಕೆ ಕುಂಕುಮನ ಕಲ್ಸೋದೇ ಆ ಅನ್ನ ಮಾಡಿ ಕಲಿಸ್ತಾರೆ. ಅದು ಮಾಡಕ್ಕೂ ಮುಂಚೆ ಅನ್ನ ಕುಂಕುಮ, ಕೆಂಪು ಅನ್ನೋದ್ರ ಅರ್ಥ ಏನಂದ್ರೆ ಒಂದು ಹೆಣ್ಣಿನ ಮುಟ್ಟಿಗೆ ಸಂಬಂಧಪಟ್ಟ ಹಾಗೆ ಇರತ್ತೆ ಸಮಸ್ಯೆಗಳಿಗೆ ಅಂತ ಅಂದ್ಬಿಟ್ಟು ಅದನ್ನ ತಂದು ಇಲ್ಲಿ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಅರ್ಪಿಸಿ ಮಾಡ್ಕೊಂಡು ಹೋಗೋದ್ರಿಂದ ಅವ್ರ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ. ಇಲ್ಲಿ ಇನ್ನೂ ವಿಶೇಷತೆ ಅಂತಂದ್ರೆ ಇಲ್ಲಿ ಒಂದು ಆಗಾಗ ಸರ್ಪ ಸಂಚಾರ ಅನ್ನೋದು ಆಗ್ತಾ ಇರುತ್ತೆ. ಆ ನೀರಿನಲ್ಲಿ ಹರಿದು ಹೋಗುತ್ತೆ ಸರ್ಪ ಅನ್ನೋದು. ಭಕ್ತರು ಕೂಡ ನೋಡಿದ್ದಾರೆ, ನಾವುಗಳು ಕೂಡ ನೋಡಿದೀವಿ. ಅಂದ್ರೆ ಆಗಾಗ, ಪ್ರತಿನಿತ್ಯ ಇರೋದಿಲ್ಲ, ಆಗಾಗ ಅದು ಸಂಚಾರ ಮಾಡ್ಕೊಂಡು ಹೋಗುತ್ತೆ. ಅದ್ರ ಅರ್ಥ ಏನಂದ್ರೆ ಸಾಕ್ಷಾತ್ ಆ ದೇವಿನೇ ನಾವು ಒಂದು ಅಂದ್ಕೊಳ್ಳೋದ್ ಪ್ರಕಾರ ಆ ತಾಯಿನೇ ಅದ್ರಲ್ಲಿ ಹರ್ಕೊಂಡು ಹೋಗಿರೋದ್ರಿಂದ ಆ ಒಂದು ನೀರು ನಾವು ಹಾಕೊಂಡ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತ. ಮತ್ ಇನ್ನೊಂದ್ ಏನಂದ್ರೆ ಈ ಸ್ಥಳ ಘಾಟಿ ಸುಬ್ರಹ್ಮಣ್ಯ ನಂದಿ ಬೆಟ್ಟ ಸೆಂಟ್ರಿಗೆ ಬಂದಿದೆ ಈ ಒಂದು ಸ್ಥಳ. ಮತ್ತೆ ಏನಂದ್ರೆ ಇಲ್ಲಿ ಮಳೆಗಾಲ ಬಂದಾಗ ಪೂರ್ವದಿಂದ ಪಶ್ಚಿಮಕ್ಕೆ ನೀರು ಹರಿಯುತ್ತೆ. ಅಂದ್ರೆ ನಮ್ಮ ಒಂದು ಪ್ರಾಬ್ಲಮ್ಸ್ ಅನ್ನೋದು ಹರ್ಕೊಂಡು ಹೋಗೋ ತರ ಹೊರ್ಟೋಗ್ಲಿ ಅಂತ ನಮ್ಮ ಒಂದು ಪ್ರಕಾರ ಆ ರೀತಿ. ಅದೇ ರೀತಿ ಆಗ್ತಿದೆ ಕೂಡ. ಕೆಲವೊಂದು ಹೆಣ್ಮಕ್ಳು ನೀರು ಹಾಕೊಂಡಿದ್ದಾರೆ, ಅವ್ರ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಕೊಂಡಿದ್ದಾರೆ. ಈ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿರುವಂತಹ ಶ್ರೀ ನವೀನ್ ಕುಮಾರ್ ಗುರುಜಿ ಅವರು ನಮ್ಮೊಡನೆ ಇದ್ದಾರೆ. ಬನ್ನಿ ಈ ದೇವಸ್ಥಾನದ ಇನ್ನಷ್ಟು ವಿಶಿಷ್ಟತೆಗಳು ಮತ್ತು ಪವಾಡಗಳನ್ನ ಅವ್ರ ಬಾಯಲ್ಲೇ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಗುರುಗಳೇ, ಈ ದೇವಸ್ಥಾನ ಎಷ್ಟು ವರ್ಷ ಹಳೇದು ಗುರುಗಳೇ? 7ರಿಂದ ಅಂದ್ರೆ ನಮ್ ತಾತ ಕಾಲದಿಂದಾನೇ ಇಲ್ಲಿ ಹುತ್ತ ಇತ್ತು, ಪೂಜೆ ಮಾಡ್ತಾ ಇದ್ರು. ನಾವೇನಂದ್ರೆ ನಾವ್ ನೋಡ್ಕೊಳಕ್ ಹೋಗ್ಲಿಲ್ಲ. ನಮ್ಗ ದೇವ್ರ ಪೂಜೆ ಅದು ಇದೆಲ್ಲ ನಮ್ಗೆ ಆಗ್ ಬರಲ್ಲ ಅಂತ ಹೇಳಿ ನಾವು ಸ್ವಲ್ಪ ದೂರ ಉಳ್ಕೊಂಡು, ಯಾಕಂದ್ರೆ ನಮ್ ಕೆಲ್ಸಗಳು ಆತರ ಈ ತರ ಎಲ್ಲ ನಾವ್ ಹೊರಗಡೆ ಇದ್ವಿ. ನಾನೊಂದ್ ಮ್ಯಾರೇಜ್ ಆದ್ಮೇಲೆ ಒಂದು ಮನೇಲಿ ಸಮಸ್ಯೆ ಆಗಿ ನನ್ನ ಹೆಂಡತಿಗೆಲ್ಲ ತುಂಬಾನೇ ಸಮಸ್ಯೆ ಆಗಿ ಫುಲ್ ಸೀರಿಯಸ್ ಆದ್ಮೇಲೆ ಇಲ್ಲೊಂದ್ ದೇವ್ರದೊಂದ್ ಕಾರ್ಯ ಇದೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಾಲ್ ಇಕ್ಕಿತ್ತಾದ್ಮೇಲೆ ಒಂದೊಂದೇ ಸ್ಟಾರ್ಟ್ ಆಯ್ತು. ಅಮ್ಮನ ಸ್ಟಾರ್ಟಿಂಗ್ ನಾವ್ ತಗೊಂಡ್ಬಂದ್ ಇಟ್ಟಿದ್ದೆ ಫುಲ್ ಮಣ್ಣಲ್ಲಿ ನಾವ್ ಯಾವ್ದೇ ಒಂದು ಇಟ್ಕೆ ತಗೊಂಬಂದ್ ಕಟ್ಟಿಲ್ಲ, ಮತ್ತೊಂದು ಏನು ಸಿಮೆಂಟ್ ಹಾಕ್ದರಲ್ಲ, ಏನಿಲ್ಲ. ಅಮ್ಮ ನೀನಲ್ಲಿ ಶಕ್ತಿ ಇದೆ, ನೀನ್ ಮುಂದುವರ್ಸ್ಕೊ, ಶಕ್ತಿ ಇಲ್ಲ ಅಂದ್ರೆ ಬೇಡ, ನಾವ್ ಇಷ್ಟಕ್ಕೆ ನಿಂತ್ಕೊಂಡ್ಬಿಡ್ತೀವಿ, ಮುಂದಕ್ಕೆ ನಾವ್ ಹೋಗದೇ ಇಲ್ಲ ಅಂತ ಹೇಳ್ಬಿಟ್ಟು ಅವರೇ ಬಂದಿಲ್ಲ. ಒಂದ್ ಸ್ವಲ್ಪ ಗರ್ಭಗುಡಿ ಕಟ್ಕೊಂಡ್ ಕೊಟ್ರು. ಆಮೇಲೆ ಅದಾದ್ಮೇಲೆ ಸ್ವಲ್ಪ ಗುಡ್ಸ್ಲು ರೆಡಿ ಮಾಡ್ಕೊಂಡ್ರಿ. ಗುಡ್ಸ್ಲೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಆಮೇಲೆ ಜನಗಳು ಬತ್ತ ಸೀಟ್ ಅಂತೆ ಅದಂತ ಇದಂತೆ. ಅಮ್ಮ ಯಾವ ತರ ಅವ್ರಿಗೆ ಮಾಡ್ಕೊಂಡ್ ಕೊಟ್ಲು, ಅಮ್ಮನಕ್ಕ ಅವರು ಅದೇ ತರನೇ ಒಂದ್ ಮಾಡ್ಕೊಂಡ್ ಕೊಟ್ಟಿದ್ದಾರೆ. ಅಂದ್ರೆ ಭಕ್ತಾದಿಗಳಿಗೋಸ್ಕರ ಒಂದು ಮಣ್ಣಲ್ಲಿ ತಂದು ನೀವು ಅಮ್ಮನವ್ರದ್ದು ವಿಗ್ರಹನ ಇಟ್ರಿ, ಭಕ್ತಾದಿಗಳೇ ಅಮ್ಮನವ್ರಿಗೋಸ್ಕರ ಅರ್ಕೆಗಳು ಮಾಡ್ಕೊಂಡು ಅವರೇ ಇಷ್ಟು ದೊಡ್ಡದಾಗಿ ದೇವಸ್ಥಾನನ ಕಟ್ಟಿಸ್ಕೊಟ್ಟಿದ್ದಾರೆ. ಗುರುಗಳು, ಈ ದೇವಸ್ಥಾನದ ವೈಶಿಷ್ಟ್ಯತೆಗಳು ಏನು? ನಾನಾ ತರ ಸಮಸ್ಯೆ ಇದೆ. ಕೆಲವ್ರ ಮೈಯೆಲ್ಲ ಅಲರ್ಜಿ ಆಗಿರುತ್ತೆ, ಆ ತರ ಸಮಸ್ಯೆಗಳು. ಕೆಲವ್ರ ಮನೆಯಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರೋದಿಲ್ಲ, ಹಣಕಾಸಿನ ತೊಂದ್ರೆ. ಗುರುಗಳು, ಇವಾಗ ಕುಡಿಯೋರ್ಗೆ ಕುಡ್ತಾ ಬಿಡಿಸ್ತಾರೆ ಅಂತ ಹೇಳಿದ್ರು, ಯಾವ ತರ ಗುರುಗಳೇ ಅದು? ಅಮ್ಮ ಅದು ಏನಿಲ್ಲ, ಒಂದು ಮಣ್ಣಿನ ಮಡಿಕೆ. ಅಂದ್ರೆ ಮಣ್ಣಿನ ಮಡಿಕೆ ವಿಶೇಷತೆ ಏನಂದ್ರೆ ಆಗಿನ ಕಾಲದಲ್ಲಿ ನಮ್ಮೊಂದು ಅಜ್ಜಿ ತಾತ ಆಗಿರ್ಬೋದು, ಒಂದು ದೇವ್ರಿಗೊಂದು ನೈವೇದ್ಯ ಮಾಡಿ ಇಡ್ಬೇಕಾದ್ರು ಒಂದು ಮಣ್ಣಿನ ಮಡಿಕೆಯಲ್ಲಿ ಶ್ರೇಷ್ಠವಾಗಿ ಮಾಡಿ ಇಟ್ಟಿ ಅದರಿಂದ ಒಂದು ನೈವೇದ್ಯ ಕೊಡ್ತಾ ಇದ್ರು. ಆ ಒಂದು ಇದರಿಂದ ನಾವು ಏನಂದ್ರೆ ಏನೋ ಒಂದ್ ಮಾಡ್ಲಿ ಒಂದು ಮಣ್ಣಿನ ಮಡಿಕೆ ತಗೊಂತೀವಿ. ಯಾಕಂದ್ರೆ ಮಣ್ಣು ನಾವು ಒಂದು ಸತ್ತಾಗ್ಲೂ ಮಣ್ಣು ಒಳಕೆ ಹೋಗೋದು. ನಮ್ಮ ಒಂದು ಭೂಮಿ ತಾಯಿ ಒಂದು ನಮ್ಮನ್ನೆಲ್ಲಾ ಸ್ವೀಕರಿಸ್ತಾಳೆ ಅಂದ್ಮೇಲೆ ನಮ್ಮ ಎಲ್ಲಾನು ಕರ್ಮ ಪಾಪ ಕರ್ಮಗಳೆಲ್ಲ ತೊಳಿತಾಳೆ. ನಾವ್ ಏನೇ ಒಂದ್ ಮಾಡಿರ್ಲಿ, ಯಾರೇ ನಮ್ಮನ್ ಬೇಡ ಅಂದ್ರು ಭೂಮಿ ತಾಯಿ ನಮ್ಮನ್ ಬೇಡ ಅನ್ನಲ್ಲ. ಹೌದು, ಅದು ನಿಜ ಅಲ್ವಾ? ನಮ್ಮನ್ನೆಲ್ಲರೂ ದೂರ ಆಗ್ತಾರೆ, ಆದ್ರೆ ನಮ್ಮನ್ನ ನಂಬಿರೋಂತ ಒಂದ್ ತಾಯಿ ಮಾತ್ರ ನಮ್ ಕೈ ಹಿಡ್ದಿ, ನನ್ನ ಮಗನು ನನ್ನೊಂದು ಮಗ ಅಂತ ಹೇಳ್ಬಿಟ್ಟು ಒಳಗಡೆ ತಗೊಂಡು ಒಂದು ಎದೆಯಲ್ಲಿ ಇಟ್ಕೊಂತಾಳೆ. ಅದೇ ಒಂದು ವಿಚಾರವಾಗಿ ಒಂದು ಮಣ್ಣಿನ ಮಡಿಕೆಯಲ್ಲಿ ಒಂದು ನೀರ್ ಇಟ್ಟಿ ಅವ್ರಿಗೆ 49 ರೌಂಡ್ ಪ್ರದಕ್ಷಿಣೆ ಮಾಡಿ ಹಾಕಿ ನೀರ್ ಹಾಕಿತ್ತಾದ್ಮೇಲೆ ಒಂದು ಮುಡುಕ್ ಕೊಡ್ತೀವಿ. ಆ ಒಂದು ಅಗ್ನಿ ಮೂಲೆಯಲ್ಲಿ ಇರೋ ಒಂದು ಮರ ಅದೇನಂದ್ರೆ ಒಂದು ಹಾವಿನ ಎಡೆ ತರ ಇದೆ. ಆ ಮರ ಹಾವಿನ ಎಡೆ ತರ ಇರೋದ್ರಿಂದ 48 ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಆ ಮರಕ್ಕ ಹೋಗಿ ಒಂದು ಮುಡುಕ್ ಕಟ್ಬೇಕು.
ಮುಡುಪು ಅಂತ ಅಂದ್ರೆ ಬಟ್ಟೆಯಲ್ಲಿ ಬಟ್ಟೆಯಲ್ಲಿ ಅಂದ್ರೆ 9 ಶಕ್ತಿ ದೇವತೆಗಳು ಅಂದ್ರೆ ಅವ್ರ ಒಂದು ಅಮ್ಮನವ್ರ ಒಂದು ಆಸೆ ಆಕಾಂಕ್ಷೆ ಅನ್ನೋದು ಇರುತ್ತೆ. ಇವಾಗ ನಮಗ ಯಾವ ತರ ಒಂದು ಆಸೆ ಇರುತ್ತೆ, ನಾವ್ ಏನಾದ್ರು ಒಂದು ವಸ್ತು ನೋಡಿದ್ರೆ ಅದ್ರ ಮೇಲೆ ನಮ್ಗೆ ಆಸೆ ಆಗುತ್ತೆ. ಅದೇ ತರನೇ ಅಮ್ಮನವ್ರಿಗೆ ಏನೊಂದು ಇಷ್ಟವಾಗಿರೋಂತ ಒಂದು ವಸ್ತುಗಳು ಅದ್ರಲ್ಲೆಲ್ಲ ಹಾಕಿ ಒಂದು ಪೂಜೆ ಅನ್ನೋದ್ ಮಾಡಿ, ಅಮಾವಾಸ್ಯೆ ಹುಣ್ಣಿಮೆ ದಿವಸ ಅದನ್ನ ಪೂಜೆ ಅನ್ನೋದ್ ಮಾಡಿ ಎಲ್ಲ ತೆಗೆದು ಇಟ್ಕೊಂಡಿರ್ತೀವಿ. ಜನ ಬಂದವ್ರಿಗೆ ಒಂದೊಂದು ಮುಡ್ಕೊಂಡ್ ಕೊಡ್ತೀವಿ. ಅದನ್ನ 48 ರೌಂಡ್ ಪ್ರದಕ್ಷಿಣೆ ಮಾಡ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡು ಅವ್ರ ಏನೊಂದು ಕೋರಿಕೆ, ಅಕಸ್ಮಾತ್ ಮಾಟ ಮಂತ್ರ ಆಗ್ಬೋದು, ಹಣಕಾಸಿನ ಸಮಸ್ಯೆ ಆಗ್ಬಹುದು, ಮಕ್ಕಳೊಂದು ಸಂತಾನ ಸಮಸ್ಯೆ ಆಗಬಹುದು, ವಿದ್ಯಾಭ್ಯಾಸ ಸಮಸ್ಯೆ ಆಗಬಹುದು, ಅಥವಾ ಒಂದು ಮ್ಯಾರೇಜ್ ಅದ್ರದ್ದು ಆಗಬಹುದು. ಎನಿವನ್ ಮರಕ್ ತಗೊಂಡು ಒಂದ್ ಮುಡುಕ್ ಕಟ್ಟಿದ್ರೆ ಸಾಕು, 49 ವಾರ ಮಾಡಿಸಕ್ ಒಳ್ಳೆ ರಿಸಲ್ಟ್ ಇರುತ್ತಮ್ಮ. ಒಂದ್ ಹಾಕಿ ಆ ಮರಕ್ ಮುಡುಕ್ ಕಟ್ಟೋದಕ್ಕೆ ಕೊಡ್ತೀವಿ. ಯಾಕಂದ್ರೆ ವಿಶೇಷವಾದ ಮರ ಅನ್ನೋದು ಎಲ್ಲೂನು ಯಾವುದೇ ಒಂದ್ ದೇವಸ್ಥಾನ ಹತ್ರ ಆ ತರ ಮರ ಇಲ್ವೇ ಇಲ್ಲ. ಯಾಕಂದ್ರೆ ಹೂವ ಬಿಡೋದೇ ಒಂದ್ ವಿಶೇಷತೆ. ನೀವ್ ಎನಿ ಟೈಮ್ ಯಾವಾಗ ಬಂದ್ ನೋಡಿ, ಒಂದ್ ಹೂವನಾರು ಇದ್ದೇ ಇರುತ್ತೆ ಎನಿ ಟೈಮ್. ಅಂದ್ರೆ ಬೇಸಿಗೆ ಆಗ್ಬೋದು, ಮಳೆಗಾಲ ಆಗ್ಬೋದು, ಚಳಿಗಾಲ ಆಗ್ಬೋದು, ಯಾವಾಗ್ಲೇ ಆಗ್ಬೋದು, ಒಂದ್ ಹೂವನಾರು ಇದ್ದೇ ಇರುತ್ತೆ. ಆ ಹೂವದಲ್ಲಿ ಒಂದ್ ಹಾವಿನ ಎಡೆ ತರ ಇರುತ್ತೆ, ಹಾವಿನ ಎಡೆ ತರ ಹೂ ಇರುತ್ತೆ, ಎಲ್ಲೋ ಕಲರ್ ಬಿಡುತ್ತೆ. ಅಮ್ಮನೊಂದು ಮಾಲಿ ವಿಶೇಷನೂ ಇಲ್ಲಿದೆ. ಅಮ್ಮನ್ಗೊಂದ್ ಮಾಲೆ ವಿಶೇಷನೇ, ಅಮ್ಮನ್ ಕೊಳ್ಳಲ್ಲಿ ಹಾಕೋಣಂತ ಒಂದ್ ಮಾಲಿನೇ ಎಲ್ಲೋ ಕಲರ್ ಬರುತ್ತೆ. ಹಂಗಾಗಿ ಎಲ್ಲಾನು ಅಮ್ಮನೊಂದು ಎಲ್ಲೋ ಕಲರ್ ತರನೇ ಅಲ್ಲಿ ಇದಾಗಿರೋಂಥದ್ದು. ಈ ಸುತ್ತಮುತ್ತ ಸರೌಂಡಿಂಗ್, ದೇವಸ್ಥಾನ ಸರೌಂಡಿಂಗು ಇಲ್ಲಿ ಒಂದ್ ಜಾಗದಲ್ಲಿ ಬಿಟ್ರೆ ಎಲ್ಲೂ ಆ ತರ ಮರನೇ ಇಲ್ಲ. ಅದೇ ಸುತ್ತ ನೋಡಿದ್ವಿ ನಾವು ಕೂಡ, ಅದೊಂದೇ ಮರ ಇದೆ ಸುತ್ತ, ಬೇರೆ ಎಲ್ಲೂ ಕೂಡ ಒಂದು ಮರ ಕೂಡ ಅದ್ರ ತಳಿನೇ ಇಲ್ಲ ಇಲ್ಲಿ ಸುತ್ತಮುತ್ತ ಎಲ್ಲೂ ಕೂಡ. ಅಂದ್ರೆ ಅದು ನಮ್ ತಾತ ಒಂದು ಕಾಲದಿಂದನೂ ಅದು ಇದೆ ಮರ. ಆದ್ರೆ ನಮ್ ತಾತ ಅವ್ರು ಏನಾದ್ರು ಬದುವಲ್ಲಿ ಇರೋದ್ರಿಂದ ಕಚ್ಚಿ ಆಗ್ತಾರ. ಆ ಕಚ್ಚಾಗದಾಗ ಯಾವ ತರ ನಮ್ ಮನೆದೇ ಕುಗ್ಗೋದು, ಫುಲ್ ಸಮಸ್ಯೆನ ಸ್ಟಾರ್ಟ್ ಆಗೋದು. ಅದು ಬೆಳ್ದಂಗೆಲ್ಲ ನಮ್ ಮನೆ ಚೆನ್ನಾಗ್ ಆಗೋದು. ಮರ ಕತ್ತರಿಸಿದಾಗ ಕೂಡ ಸಮಸ್ಯೆ ಇರ್ತಿತ್ತು, ಬೆಳ್ದಾಗ ನಿಮ್ಗೂ ಒಳ್ಳೇದಾಗ್ತದೆ. ಹೌದು, ನಮ್ಗೆ ಅನುಭವ ಇಲ್ಲ. ನಾವು ಹಂಗಿದ ಕರ್ಸಾಕ್ಬಿಟ್ರಿ, JCB ಎಲ್ಲ ತರ್ಸ್ಬಿಟ್ಟು ಎಲ್ಲ ಕರ್ಸಾಕ್ಬಿಟ್ಟು ಎಲ್ಲ ಬದುನೆಲ್ಲ ನೀಟಾಗಿ ಇದ್ ಮಾಡಿದ್ವಿ. ಅವಾಗ ಏನಾದ್ರು ತಿನ್ನಕ್ ಇಲ್ದಿದ್ದಂಗ ಆಗಿ ಏನೇನೋ ಸಮಸ್ಯೆ, ಅದ್ ಹೇಳ್ಗಣಕ್ಕೆ ಆಗ್ದಿರೋಂತ ಒಂದ್ ಸಮಸ್ಯೆ. ಆ ತರ ಇದ್ದಾಗ ತಿರ್ಗಾ ಆಮೇಲೆ ಆ ಮರ ಯಾವ ತರ ಚಿಗುರ್ಕೊಂಡ್ ಬಂತೋ, ಅಮ್ಮ ಯಾವ ತರ ಒಂದ್ ನುಡಿದ್ಲು, ಆ ನುಡಿದಿದ್ ತಕ್ಕಾಗಿ ಇವಾಗ ಚೆನ್ನಾಗಿದ್ದೀವಿ ಅಮ್ಮ. ಯಾವತ್ತು ಮುಖ್ಯವಾಗಿ ಪ್ರಮುಖ ದಿನಗಳು ಅಂತ ಇರುತ್ತೆ, ಅಮ್ಮನವ್ರ ವಾರ ಅಂತ ಅನ್ಬಿಟ್ಟು ಯಾವತ್ತೆಲ್ಲ ಸ್ಪೆಷಲ್ ಹೋಮಗಳು, ಪೂಜೆ ಹವನಗಳು ಇರುತ್ತೆ ಗುರುಗಳೇ? ಅಮ್ಮ ಶುಕ್ರವಾರ, ಮಂಗಳವಾರ, ಭಾನುವಾರ ಪೂಜೆ, ಅಮ್ಮನೊಂದು ಪ್ರಶ್ನೆ ಎಲ್ಲಾನು ಶುಕ್ರವಾರ, ಮಂಗಳವಾರ, ಭಾನುವಾರ ಇರುತ್ತೆ. ಹೋಮ ಅದೆಲ್ಲ ಬಂದು ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಅಲ್ಲಿ ಇರುತ್ತೆ. ಒಂದು ಶಕ್ತಿ ದೇವತೆ ಹೋಮ ಆಗಿರೋದ್ರಿಂದ 9 ಅಮ್ಮನವ್ರ ಒಂದು ಹೋಮ ಅನ್ನೋದ್ ಮಾಡ್ತೀವಿ. ಅಂದ್ರೆ ಏನೇ ಆಗ್ಬೋದು ಅದ್ರಲ್ಲಿ ಸಮಸ್ಯೆ, ಅವರು ಏನು ಎಲ್ಲೂ ಓಡಾಡಿ ಸಮಸ್ಯೆನೆ ಬಗೆಹರ್ದಿಲ್ಲ ಅನ್ನೋರು ಇಲ್ಲಿಗೆ ಬಂದು ಒಂದು ಹೋಮ ಮಾಡ್ಸೋದು ಸಾಕು. ಕೆಲವ್ರು ಏನಂದ್ರೆ ಮೈನ್ ಫಿಕ್ಸ್ ಆಗಿರ್ತಾರೆ, ಮಾನಸಿಕವಾಗಿ ಮಾಟ ಮಂತ್ರ ಫಿಕ್ಸ್ ಕೆಲವ್ರು ಈಗ. ಹೌದು, ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಅಂದ್ರೆ ಇವಾಗ ನಾನು ನಿಮ್ ಮಾಟ ಮಂತ್ರನೇ ಆಗಿಲ್ಲ ಅಂದ್ರೆ ನಂಬಲ್ಲ ಜನ. ಹೌದು, ನಿಜ ನಿಜ. ನಮ್ಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿ, ಅಮ್ಮ ಆಗಿಲ್ಲಮ್ಮ, ಹೋಗಿ ಒಂದ್ ತಡೆಕೈ ಓಡಿಸ್ಕೊಂಡು ಹೋಗ್ರಿ ಸರಿ ಹೋಗುತ್ತೆ ಅಂದ್ರು, ಇಲ್ಲ ಗುರುಗಳೇ ನಮ್ಗೆ ಆಗೋಗ್ಬಿಟ್ಟಿದೆ, ದೇವಸ್ಥಾನನೇ ಸರಿ ಇಲ್ಲ, ಇದು ನಿಜ ಹೇಳ್ರೆ ಸರಿ ಇಲ್ಲ. ನಿಜ, ಮಾಟ ಮಂತ್ರ ಆಗಿಲ್ಲ ಅಂದ್ರೆ ಸರಿಗಿಲ್ಲ, ಆಗಿದೆ ಅಂದ್ರೆ ಸರಿ ಇದೆ. ಕೆಲವ್ರಿಗ ಆಗಿರುತ್ತೆ. ಅಂತವ್ರು ಏನ್ ಗೊತ್ತಾ, ತುಂಬಾ ಕುಗ್ಗೋಗಿರ್ತಾರೆ, ಅವ್ರ ಮೇಲೆ ಎದ್ದೇಳಂತ ಒಂದ್ ಸ್ಥಿತಿಯಲ್ಲಿ ಇರೋದಿಲ್ಲ. ಏನೇ ಒಂದ್ ಕೈ ಇಕ್ಲಿ ಅವರು ಎಲ್ಲ ಶೋಲ್ಡ್ ಔಟ್ ಆಗ್ತಾ ಇರುತ್ತೆ. ಅಂತವ್ರಗ ನಾವು ಯಾವ ತರ ಒಂದು ಪೂಜೆ ಪುನಸ್ಕಾರಗಳು ಯಾವ ತರ ಮಾಡ್ಕೊಬೇಕು, ಹೆಂಗ್ ಮಾಡ್ಬೇಕು, ಅದ್ ಯಾವ ತರ ಒಂದ್ ನಿವಾರಣೆ ಮಾಡ್ಕೊಂಡ್ ಕೊಡ್ಬೇಕಂತ ವಿವರಣೆ ತಿಳಿಸ್ಕೊಂಡ್ ಕೊಡ್ತೀವಮ್ಮ. ಆಗಿದ್ರೆ ಆಗೈತೆ, ಆಗಿಲ್ಲ ಅಂದ್ರೆ ಇಲ್ಲ, ಆತರ ಇರುತ್ತೆ. ಕೆಲವ್ರಿಗೆ ಗಾಳಿ ಸಮಸ್ಯೆನೂ ಆಗ್ಬಹುದು. ಕೆಲವ್ರು ಏನಂದ್ರೆ ಎಲ್ಲರಿಗೂ ಗಾಳಿ ಬರಲ್ಲ ಇಲ್ಲಿ, ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಬರಲ್ಲ. ಆದ್ರೆ ಏನಂದ್ರೆ ಒಂದು 10 ಜನದಲ್ಲಿ ಒಂದಿಬ್ರಿಗಷ್ಟೇ ಗಾಳಿ ಸಮಸ್ಯೆ ಕಾಣೋದು. ಇನ್ನು 8 ಜನಕ್ಕೂ ಗಾಳಿ ಸಮಸ್ಯೆ ಅನ್ನೋದಿರಲ್ಲ. ಅವರ ಮೈಂಡಲ್ಲಿ ಫಿಕ್ಸ್ ಹಾಕೊಂಡು ಮನೆಯಲ್ಲಿ ಇವಾಗ ಏನಾದ್ರು ಎಲ್ಲೋ ಒಂದ್ ಕಡೆ ಏನೋ ನೋಡಿರ್ತಾರೆ, ಅದ್ ನೋಡಿದ ತಕ್ಷಣ ನಮ್ಗೆ ಅದೇ ತರ ಆಗ್ತದೆ. ಜ್ಞಾನ ಇರುತ್ತೆ, ನಾವ್ ಕೇಳಿದಿರಿ ಫಸ್ಟ್. ಅಂದ್ರೆ ಈ ತರ ಆದಾಗ ಏನಂದ್ರೆ ಜ್ಞಾನನೇ ಇರೋದಿಲ್ಲ ಅವ್ರಿಗೆ, ಜ್ಞಾನ ತಪ್ಪೋಗಿರುತ್ತೆ. ಕೆಲವ್ರು ಹಂಗಲ್ಲ, ಟಮಟೆ ಹೊಡಿತಾ ಇರ್ತೀರಿ, ಕುಣಿದ್ ಬಿಡ್ತಾರೆ. ಏನ್ ಕಮ್ಮ ಕುಣಿದ್ರಿ, ನಮ್ ಗಾಳಿ ಬಂದಿತ್ತು ಕುಣಿದ್ರಿ, ನಮ್ ಗ್ಯಾಪ್ ಇತ್ತು, ನಾವು ಖುಷಿ ಆಯ್ತು ಕುಣಿದ್ ಬಿಟ್ರಿ ಅಂತಾರೆ. ಆ ತರ ಅವ್ರ ಮೈಂಡ್ ಅವರೇ ಫಿಕ್ಸ್ ಆಗಿದಾಗ ಒಂದು ಚೇಂಜ್ ಮಾಡಕ್ ಆಗಲ್ಲ ಅಂತವ್ರನ್ನ. ಹೌದು, ಮಾನಸಿಕವಾಗಿ ಅವ್ರು ಫಿಕ್ಸ್ ಆಗ್ಬಿಟ್ಟಿರ್ತಾರೆ. ಹೌದು, ಅವ್ರು ಒಂದು ದೇವಸ್ಥಾನ ಓಡಾಡಲ್ಲ, ತುಂಬಾ ಕಡೆ ಓಡಾಡ್ತಾರೆ. ಇಲ್ಲಿ ನಾವೇನ್ ಹೇಳ್ತೀರಾ ಅದಿದ್ ಮಾಡ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ. ನಾವೇನಾದ್ರು ಸತ್ಯ ಹೇಳಿದ್ರೆ ಅಂದ್ರೆ ಆ ದೇವಸ್ಥಾನ ಸರಿ ಇಲ್ಲ ಅಂತ ಹೋಗ್ತಾರೆ. ಅಟ್ಲೀಸ್ಟ್ ಇವಾಗ 9 ವಾರ ಹಿಂಗ್ ಪೂಜೆ ಹಿಂಗ್ ಮಾಡ್ರಿ ಅಂದ್ರೆ 9 ವಾರ ನಾವ್ ಮಾಡ್ಬೇಕಾ, ಏನಕ್ ಮಾಡ್ಬೇಕು? ಅಲ್ಲಿ ದೇವಸ್ಥಾನ ಕರೆಕ್ಟ್ ಹೇಳ್ತಲ್ಲ ಬಿಡು, ಹೊರಟೋಗ್ತಾರೆ. ಅಂದ್ರೆ ಒಂದೇ ಸಲಿ ನಾವು ಹೋಮ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪುರಸ್ಕಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸರಿ ಮಾಡ್ಕೊಟ್ರೆ ಸರಿ ಅನ್ನೋ ತರ ಆಗ್ಬಿಟ್ಟಿದೆ ನಮ್ ಜನರು ಇವಾಗ. ಅಲ್ಲಾಗಿರ್ತಾನೆ ನಮ್ಮನ್ನ ಸರಿ ಮಾಡ್ಕೊಂಡ್ ಕೊಡಕ್ಕಾಗುತ್ತೆ. ಅವ್ರಿಗೆ ಆತರ ಪ್ರಾಬ್ಲಮ್ ಇರಲ್ಲ. ನಾವ್ ಹೆಂಗ್ ಸರಿ ಮಾಡಕ್ಕಾಗುತ್ತೆ? ಮೋಸ ಅದ್ ಹೆಂಗ್ ಮಾಡಕ್ಕಾಗುತ್ತೆ? ಮೋಸ ಮಾಡಿದ್ರೆ ಅಮ್ಮಂಗ್ ನಾವು ಹೋಗಿ ದೇವ್ರ ಮೇಲೆ ಒಂದು ಹೂವ ಇಡ್ತೀರಿ ಅಲ್ವಾ? ನಾವ್ ಗರ್ಭಗುಡಿ ಹೇಳಕ್ ಹೋದಾಗ ನಾವು ಮನುಷ್ಯತ್ವದಿಂದ ಏನಾರ ಅಲ್ಲಿ ಕರೆಕ್ಟ್ ಗ ನಾವ್ ನುಡ್ದಿರ್ಬೇಕು.
ಒಳಗಡೆ ಹೋದಾಗ ಏನಾಗುತ್ತೆ ಅಂದ್ರೆ ಅಮ್ಮನೇ ನೀನು ಎಂತ ಕೆಲಸ ಮಾಡ್ತಿದ್ದೆ, ಮೋಸ ಮಾಡಿ ನೀನು ನನಗ ಸಾಕ್ಬೇಕಾ ನೀನು ಅನ್ನೋ ಒಂದ್ ಮಾತು ಬರುತ್ತೆ. ನಮ್ ಮನ್ಸಕ್ ನಮ್ ಕೆಲವಂತ ಹರ್ಟ್ ಆಗ್ಬಿಡುತ್ತೆ. ಆ ಗುರುಗಳೇ ಇವಾಗ ವಿಶೇಷ ಪೂಜೆ ಅದ್ರ ಬಗ್ಗೆ ಎಲ್ಲ ಹೇಳಿದ್ರಿ. ಈಗ ಭಕ್ತಾದಿಗಳು ಏನಾದ್ರು ಅಭಿಷೇಕ ಮಾಡಿಸೋದು ಅಥವಾ ಹರಕೆ ಮಾಡ್ಕೊಂಡಿರೋ ಭಕ್ತಾದಿಗಳಿಗೆ ಬೇರೆ ಯಾವ್ದಾದ್ರು ವಿಶೇಷವಾಗಿ ಹರಕೆ ಪೂರೈಸೋಕೆ, ಅಂದ್ರೆ ಇವಾಗ ಕೆಲವು ಕಡೆ ಮಕ್ಳು ಬೇಕಂದ್ರೆ ತೊಟ್ಲು ಕಟ್ಟೋದು ಅಥವಾ ತಾಳಿ ಭಾಗ್ಯ ಬೇಕಂದ್ರೆ ಮಾಂಗಲ್ಯ ಕೊಡೋದು ಆತರ ಎಲ್ಲ ಇರುತ್ತೆ. ಇಲ್ಲಿ ಆತರ ಯಾವ್ದು ವಿಶೇಷವಾಗಿ ಮಾಡ್ತಾರೆ ಗುರುಗಳೇ? ಅಮ್ಮ ಇಲ್ಲಿ ಯಾವ ತರ ಅಂದ್ರೆ ಒಂದು ಇವಾಗ ಸಂತಾನದ ಸಮಸ್ಯೆ ಇರೋದ್ರಿಂದ ಏನಂದ್ರೆ ಇಲ್ಲಿ ಒಂದು ಮಡಿಕೆಯಲ್ಲಿ ನೀರ್ ಹಾಕ್ಸ್ಕೊಂಡು ಒಂದು ಆ ನಾಗಮ್ಮ ಇದೆಯಲ್ವಾ ಅಲ್ಲೌಟ್ ಒಂದು ಅನ್ನ ಹಾಕಿ ಹಾಲ್ ಹಾಕ್ಬಿಟ್ಟು ನೈವೇದ್ಯ ಕೊಡುವಂತದ್ದು. 3 ವಾರ ಆದ್ಮೇಲೆ ಒಂದು ತೊಟ್ಲನ್ನ ಕಟ್ಟಬೇಕಮ್ಮ. ಆ 3 ವಾರ ತೊಟ್ಲು ಕಟ್ಟಿದ 48 ದಿನದೊಳಗಡೆ ಅಥವಾ 2 ತಿಂಗಳೊಳಗಡೆ ಅವ್ರ ಇದು ರಿಸಲ್ಟ್ ಅನ್ನು ಸಿಕ್ಕಿರುತ್ತೆ. ಅಂದ್ರೆ ಯಾವ್ದೇ ತರ ಜಾತಿ ಧರ್ಮ ಮೇಲು ಕೀಳು ಅನ್ನೋದು ಯಾವ್ದು ನೋಡ್ದೆ ಅಮ್ಮನವ್ರ ಗರ್ಭಗುಡಿಗೆ ಬಂದು ಭಕ್ತಾದಿಗಳೇನೆ ಅಮ್ಮನವ್ರಿಗೆ ಅಲಂಕಾರಗಳನ್ನು ಕೂಡ ಮಾಡ್ಬೋದು. ಹೌದಮ್ಮ, ಅದು ಡ್ರೆಸ್ಸಸ್ ಇರುತ್ತೆ. ಅಂದ್ರೆ ಅಮ್ಮನ ಗರ್ಭಗುಡಿ ಒಳಗಡೆ ಬರ್ಬೇಕು ಅಂದ್ರೆ ಡ್ರೆಸ್ಸಸ್ ಇರುತ್ತೆ. ರೆಡ್ಡಿ ಹಾಕಿರ್ಬೇಕು ಅಥವಾ ಎಲ್ಲೋ ಕಲರ್ ಹಾಕಿರ್ಬೇಕು. ಇವೆರಡು ಡ್ರೆಸ್ಸಸ್ ಇಂದ ಮೇಂಟೈನ್ ಮಾಡಿ ಒಂದ್ ದಿವಸ ಮನೆಯಲ್ಲಿ ಫುಲ್ ತಣ್ಣೀರ್ ಮಾಡಿ ವ್ರತದಿಂದ ಇರ್ಬೇಕು ಅವ್ರು ಗರ್ಭಗುಡಿ ಒಳಗಡೆ ಬರ್ಬೇಕು ಅಂದ್ರೆ. ನಾವ್ ಹೇಳೋದೇನಂದ್ರೆ ಇಲ್ಲಿ ಬರ್ಬೇಕು, ನೀವಾಗ ನೀವ್ ನೋಡ್ಬೇಕು. ಯಾಕಂದ್ರೆ ಇನ್ನೊಬ್ರು ಹೇಳಿದ್ರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಕೇಳ್ಬೇಡ್ರಿ. ನೀವು ಬನ್ನಿ, ನೀವು ಡೈರೆಕ್ಟ್ ನೋಡಿ ಇಲ್ಲಿ ಬಂದಿರೋಂತ ಒಂದ್ ಜನಗಳು ಡ್ರಿಂಕಿಂಗ್ ಮಾಡ್ತಾ ಇರೋರಾಗ್ಬೋದು, ಏನೋ ಒಂದ್ ಸಮಸ್ಯೆ ಆಗಿರ್ಬೋದು, ಇಲ್ಲಿ ಕೇಳಿದ್ದಾದ್ಮೇಲೆ ನೀವು ಮುಂದುವರಿರಿ. ಇದು ಬಂದ್ಬಿಟ್ಟು ಬೆಂಗಳೂರು ಡಿಸ್ಟಿಕ್ ದೊಡ್ಡಬಳ್ಳಾಪುರ ತಾಲೂಕು ತೂಪ್ಗಿರಿ ಹೋಬಳಿ ಗಂಟಕನಹಳ್ಳಿ ಗ್ರಾಮ ಅಂತ ಹೇಳ್ಬಿಟ್ಟು. ಇದು ಚಿಕ್ಕಬಳ್ಳಾಪುರ, ಕೋಲಾರ ಈ ಸರೌಂಡಿಂಗ್ ಬರ್ಬೇಕು ಅಂದ್ರೆ ಸೀದಾ ಚಿಕ್ಕಬಳ್ಳಾಪುರ ಬಂದು ಚಿಕ್ಕಬಳ್ಳಾಪುರದಾಗಿಂದ ನಂದಿ ರೋಡ್, ಘಾಟಿ ರೋಡ್ ಅಂತ ಹೇಳ್ಬಿಟ್ಟು ಘಾಟಿ ರೋಡಲ್ಲಿ ಬರ್ಬೇಕಾಗುತ್ತೆ. ಗಂಟಕನಹಳ್ಳಿ ಅಂತ ಹೇಳ್ಬಿಟ್ಟು ಘಾಟಿ ರೋಡಲ್ಲಿ ನಂದಿ ತಾಗಿಂದ ಬಂದ್ರೆ ಘಾಟಿ ರೋಡ್ ಗಂಟಕನಹಳ್ಳಿ ಅಂತ ಹೇಳಿ. ಇನ್ನೊಂದು ಬೆಂಗಳೂರಿಂದ ಬಂದಿದ್ದೀರಿ ಅಂದ್ರೆ ನೀವು ಬೆಂಗಳೂರು ದೇವನಹಳ್ಳಿ ಕಡೆಯಿಂದ ಬಂದಿದ್ದೀರಿ ಅಂದ್ರೆ ಸೀದಾ ದೊಡ್ಡಬಳ್ಳಾಪುರ ಬರ್ಬೇಕು. ದೊಡ್ಡಬಳ್ಳಾಪುರ ತಾಗಿಂದ ತೂಪ್ಗಿರಿ ಹೋಬಳಿ, ತೂಪ್ಗಿರಿಯಿಂದ ಗಂಟಕನಹಳ್ಳಿ ಅಂತ ಹೇಳಿ. ಭಕ್ತರುಗಳು ಹೊರಗಡೆ ಕಾಯ್ತಿದ್ರು ಕೂಡ ನಮ್ಮೊಡನೆ ಇಷ್ಟೊತ್ತರೆಗೂ ಕೂತಿ ನಮ್ ವೀಕ್ಷಕರಿಗೆಲ್ಲ ಅಮ್ಮನವ್ರ ಬಗ್ಗೆ ಇಷ್ಟು ಮಹಿಮೆನ ಹೇಳ್ಕೊಟ್ಟಿದ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಶ್ರೀ ಜ್ಞಾನದೇವಿ ಅಮ್ಮನವರ ಪವಾಡಗಳನ್ನ ಮತ್ತೆ ಇನ್ನಷ್ಟು ದೇವಸ್ಥಾನದೊಂದಿಗೆ ಮತ್ತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ TV4 ಕನ್ನಡ ಚಾನೆಲ್. ನಮಸ್ಕಾರ.